ಗದಗ್ನ ಲಕ್ಕುಂಡಿಯಲ್ಲಿ ಈಗ ಸಿಕ್ಕಿರುವಂಥ ನಿಧಿ ವಿಚಾರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾಯಕರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗಿದೆ. ಇದು ಅವರ ಪೂರ್ವರಜ್ಯದ ಅಥವಾ ಅಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಬೆಳವಣಿಗೆ, ಪತ್ತೆಯಾಗಿದ್ದು ನಿಧಿಯೋ ಅಥವಾ ಪೂರ್ವಜರ ಬಂಗಾರವೋ ಅನ್ನುವಂಥದ್ದನ್ನು 100 ವರ್ಷದೊಳಗೆ ಹುದುಗಿಸಿಟ್ಟಿರೆ ಅದು ಕುಟುಂಬದ ಸ್ವತ್ತಾಗತ್ತೆ ಅಂತಿದ್ದಾರೆ. ಲಕ್ಕುಂಡಿ ಗ್ರಾಮಕ್ಕೆ ಇವತ್ತು ಶಾಸಕರು ಅಧಿಕಾರಿಗಳ ತಂಡ ಭೇಟಿಯನ್ನ ನೀಡ್ತಾ ಇದೆ. ಶಾಸಕ ಸಿಸಿ ಪಾಟೀಲ್, ಪುರಾತತ್ವ ಇಲಾಖೆ ಅಧಿಕಾರಿಗಳು, ಡಿಸಿ ಅವರು ಕೂಡ ಈಗ ಭೇಟಿಯನ್ನ ನೀಡಲಿದ್ದಾರೆ ಇವತ್ತು. ನೋಡಿ, ಅಲ್ಲಿ ಸಿಕ್ಕಿರುವಂಥದ್ದು ಇದಾವಲ್ವಾ, ಇದು ಹೊಸದಾಗಿ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂಥದ್ದಲ್ಲ. ಈ ರೀತಿಯಾಗಿ ಲಕ್ಕುಂಡಿಯಲ್ಲಿ ಪದೇ ಪದೇ ಸಿಗ್ತಾನೆ ಇರುತ್ತೆ. ಅದಕ್ಕೂ ಒಂದು ಹಿನ್ನೆಲೆಯೂ ಕೂಡ ಇದೆ. ಸೊ ಅದು ಬಹಳ ಒಂದು ಐತಿಹಾಸಿಕವಾಗಿರುವಂಥ ಜಾಗವನ್ನು ಹೊಂದಿರುವಂಥದ್ದು ಈ ಲಕ್ಕುಂಡಿ ಗ್ರಾಮ. ಒಂದು 11 ಕಿಲೋಮೀಟರ್ ಇದೆ ಗದಗ್ನಿಂದ, ಒಂದು 11 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮ ಇದು. ಬಟ್ ಇಲ್ಲಿ 101 ಬಾವಿಗಳಿರುವಂಥದ್ದು ಒಂದು ವಿಶೇಷವಾಗಿ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಐತಿಹಾಸಿಕವಾಗಿ ಕೆಲವು ನಮಗೆ ಇಲ್ಲಿ ಸಿಗುವಂಥದ್ದು ಇದಾವಲ್ವಾ, ಅವೆಲ್ಲವೂ ಕೂಡ ಪ್ರಮುಖವಾಗಿದೆ. ಇಲ್ಲಿರುವಂಥ ದೇವಾಲಯಗಳು ಬಹಳ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿದಾಯಕವಾಗಿರುವಂಥದ್ದು. ಲೋಕಿ ಗುಂಡಿ ಅಂತ ಇದನ್ನು ಕರಿತಾ ಇದ್ದಿದ್ದು. ಲಕ್ಕುಂಡಿ ಇದೆಯಲ್ಲ, ಇದಕ್ಕೆ ಮೂಲವಾಗಿರುವಂಥ ಹೆಸರು ಲೋಕಿ ಗುಂಡಿ ಅಂತ ಹೇಳಿ. ಸೊ ಅದು ಲೋಕಿ ಗುಂಡಿ ಹೋಗಿ ಲಕ್ಕುಂಡಿ ಅಂತ ಆಗೋಯ್ತು.